ಐತಿಹಾಸಿಕ ಪ್ರಸಿದ್ಧ ದೇವಾಲಯಕ್ಕೆ ಕುಡುಕರ ಕಾಟ. ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಐತಿಹಾಸಿಕ ಪ್ರಸಿದ್ಧ ದೇವಾಲಯಕ್ಕೆ ಕುಡುಕರ ಕಾಟ. ದೇವಸ್ಥಾನದ ಆವರಣದಲ್ಲಿ ಹೋಟೆಲ್ಗಳಿಂದಲೇ ಮದ್ಯ ಮಾರಾಟ. ಸುರಪುರ ತಾಲೂಕಿನ ಗುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ದೇವಸ್ಥಾನದ ಆವರಣದಲ್ಲಿ. ದೇವಸ್ಥಾನದ ಪವಿತ್ರತೆ ಹಾಳು ಮಾಡ್ತಾ ಇರುವ ಕುಡುಕರು ಮುಜರಾಯಿ ಇಲಾಖೆಗೆ ಒಳಪಟ್ಟರು ಕೂಡ ಡೋಂಟ್ ಕೇರ್. ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿರುವ ದೇವಾಲಯ ಇದು. ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಬರುವ ಭಕ್ತಾದಿಗಳಿಗೆ ಹೆಚ್ಚಾಗ್ತಾ ಇದೆ ಆತಂಕ. ಭಕ್ತರ ಅನುಕೂಲಕ್ಕೆ ಹೋಟೆಲ್ಗಳಲ್ಲಿ ಊಟ ಬದಲು ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಮದ್ಯ ಮಾರಾಟ ನಿಲ್ಲಿಸಿ ಎಂದು ಒತ್ತಾಯ ಕೂಡ ಈಗ ಕೇಳಿ ಬರ್ತಾ ಇದೆ. ತಹಶೀಲ್ದಾರ್ ಅಬಕಾರಿ ಅಧಿಕಾರಿಗಳು ಭೇಟಿ ನೀಡಿದ್ರು ಕೂಡ ನೋ ಯೂಸ್. ಪೂಜಾ ಪುನಸ್ಕಾರಕ್ಕೆ ಬರೋ ಭಕ್ತಾದಿಗಳು ಬಾಟಲಿನಿಂದ ಆಹ್ವಾನ ಸಿಗ್ತಾ ಇದೆ. ದೇವಸ್ಥಾನದ ಪವಿತ್ರತೆ ಉಳಿಸಿ ಮದ್ಯ ಮಾರಾಟ ನಿಲ್ಲಿಸುವಂತೆ ಭಕ್ತಾದಿಗಳು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯಕ್ಕೆ ಈಗ ಕುಡುಕರ ಕಾಟ ಎದುರಾಗಿರುವಂತದ್ದು. ದೇವಸ್ಥಾನದ ಆವರಣದಲ್ಲಿ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಇಲ್ಲಿ ಸುರಪುರ ತಾಲೂಕಿನ ಗುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತದ್ದು. ದೇವಸ್ಥಾನದ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಇಲ್ಲಿರುವಂತಹ ಕುಡುಕರು. ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಸ್ಥಾನ ಇದು. ಆದ್ರೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ವಿವಿಧ ಭಾಗಗಳಿಂದ ಲಕ್ಷಾಂತರ ಜನ ಇಲ್ಲಿಗೆ ಬರ್ತಾರೆ ಹೋಗ್ತಾರೆ. ಆದ್ರೂ ಕೂಡ ಈ ದೇವಾಲಯದಲ್ಲಿ ಈ ರೀತಿಯಾಗಿ ದೇವಾಲಯದ ಆವರಣದಲ್ಲಿರುವಂತಹ ಹೋಟೆಲ್ಗಳಲ್ಲೇ ಈ ರೀತಿಯಾಗಿ ಮದ್ಯ ಮಾರಾಟ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲಿ ಬರುವಂತಹ ಭಕ್ತಾದಿಗಳು ಈಗ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಕುಟುಂಬ ಸಮೇತರಾಗಿ ಬರುವಂತವರಿಗೆ ಹೆಚ್ಚು ಆತಂಕ ಎದುರಾಗಿರುವಂತದ್ದು. ಈಗ ಭಕ್ತರ ಅನುಕೂಲಕ್ಕೆ ಹೋಟೆಲ್ಗಳಲ್ಲಿ ಊಟ ನೀಡುವಂತಹ ಬದಲು ಹೋಟೆಲ್ಗಳಲ್ಲಿ ಊಟ ನೀಡಬೇಕಾದಂತಹ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡ್ಲಾಗ್ತಾ ಇದೆ. ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಮಾಡ್ತಾ ಇರುವಂತದ್ದು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೂ ಕೂಡ ಈಗ ಆತಂಕಕ್ಕೆ ಒಳಪಟ್ಟಿರುವಂತದ್ದು. ಗುತ್ತಿ ಬಸವಣ್ಣ ಗುಡಿ ಏನ್ ನೋಡ್ರಿ ಈ ಕಡೆ ಎಲ್ಲ ತಗೋ. ಅಲ್ಲಿ ಮಾತಾಡ್ತಾನೆ ಗುತ್ತಿ ಬಸವಣ್ಣ ಗುಡಿ ಏನ್ ನೋಡ್ರಿ ಈ ಕಡೆ ಎಲ್ಲ ತಗೋ. ಅಲ್ಲಿ ಮಾತಾಡ್ತಾನೆ ಗುತ್ತಿ ಬಸವಣ್ಣ ಗುಡಿ ಏನ್ ನೋಡ್ರಿ ಈ ಕಡೆ ಎಲ್ಲ ತಗೋ. ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯಕ್ಕೀಗ ಕುಡುಕರ ಕಾಟ ಹೆಚ್ಚಾಗಿರುವಂತದ್ದು. ಇಲ್ಲಿ ಬಂದಂತಹ ಭಕ್ತಾದಿಗಳು ಅಲ್ಲೇ ಆವರಣದಲ್ಲಿ ಸಿಗುವಂತಹ ಹೋಟೆಲ್ ನಲ್ಲಿ ಈಗ ದೇವಸ್ಥಾನದ ಆವರಣದಲ್ಲೇ ಹೋಟೆಲ್ ನಲ್ಲಿ ಮದ್ಯ ಮಾರಾಟ ಕೂಡ ಮಾಡ್ಲಾಗ್ತಾ ಇದೆ. ಇದರಿಂದ ಕುಟುಂಬ ಸಮೇತರಾಗಿ ಬರುವಂತಹ ಭಕ್ತಾದಿಗಳಿಗೆ ಆತಂಕ ಹೆಚ್ಚಾಗಿದೆ. ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಂದು ಪೂಜಾರಿ ನನ್ನೊಟ್ಟಿಗಿದ್ದಾರೆ. ನಂದು ಪೂಜಾರಿ, ಈ ಕುರಿತಾದಂತೆ ಹೆಚ್ಚಿನ ಮಾಹಿತಿ ಏನೇನ್ ಲಭ್ಯವಾಗ್ತಾ ಇದೆ?
ಮನುಷ್ಯ ಅವರೇ, ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಸುರಪುರ ತಾಲೂಕಿನಲ್ಲಿ ಸಾಕಷ್ಟು ಮುಜರಾಯಿ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನಗಳು ಮತ್ತು ಮುಜರಾಯಿ ಇಲಾಖೆಗೆ ಸೇರದೇ ಇರ್ತಕ್ಕಂಥ ಸುಪ್ರಸಿದ್ಧ ದೇವಸ್ಥಾನಗಳು ಹಲವಾರು ಇಲ್ಲಿ ಇವೆ. ಬಹುತೇಕ ದೇವಸ್ಥಾನಗಳಲ್ಲಿ ಈ ಇಸ್ಪೀಟ್ ಆಡುವವರು, ಕುಡುಕರು ಮತ್ತು ಮಟಕ ಜೂಜುಗಳು ಆಡ್ತಕ್ಕಂಥ ವ್ಯಕ್ತಿಗಳ ಕಾಟ ಜಾಸ್ತಿ ಆಗಿದೆ ಅನಿಸ್ತದೆ. ವಿಶೇಷವಾಗಿ ಸುರಪುರ ತಾಲೂಕಿನ ಏನ್ ನಮ್ಮ ಗುತ್ತಿ ಬಸವೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಪಾರಂಪರಿಕವಾಗಿ ಒಂದು ಇತಿಹಾಸ ಉಳ್ಳಂತ ದೇವಸ್ಥಾನ. ಇಲ್ಲಿ ದಿನಾಲು ನೂರಾರು ಜನರು ಭಕ್ತರು ಬರ್ತಾನೆ ಇರ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಈಗಾಗಲೇ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿ ಇಲ್ಲಿ ಸೆರೆ ಕುಡಿಯೋರ ಕಾಟ ತಪ್ಪಿಸ್ಬೇಕು ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಲ್ಲಿ ಸೆರೆ ಮಾರಾಟ ಮಾಡಬಾರ್ದು ಅಂತ ಈಗಾಗಲೇ ಸಾಕಷ್ಟು ಬಾರಿ ಮನವಿ ಮಾಡಿದೆ ಭಕ್ತ ಮಂಡಳಿಯಿಂದ. ಆದರೂ ಕೂಡ ಅಲ್ಲಿ ಎಗ್ಗಿಲ್ಲದೆ ಅಲ್ಲಿ ಸೆರೆ ಮಾರಾಟ ಮಾಡ್ತಕ್ಕಂಥ ಒಂದು ದಂಧೆ ನಡೀತಾನೆ ಇದೆ ಅನುಷ್ ಅವರ. ಎಸ್, ಅಲ್ಲಿನ ಹೋಟೆಲ್ಗಳು ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸ್ಬೇಕು ಅಲ್ವಾ? ದೇವಸ್ಥಾನ ಅಂದ್ಮೇಲೆ ಪವಿತ್ರವಾದ ಸ್ಥಳ, ಅಲ್ಲಿ ಈ ರೀತಿಯಾಗಿ ಕುಡುಕರಿಗೆ ಆಹ್ವಾನವನ್ನ ನೀಡಬಾರ್ದು ಅನ್ನೋದು ಅವರಿಗೂ ಕೂಡ ಜ್ಞಾನ ಇರ್ಬೇಕಲ್ವಾ? ನೋಡಿ, ವ್ಯಾಪಾರ ದೃಷ್ಟಿಯಿಂದ ಅನುಷ್ ಅವರ ಏನಾಗ್ತದೆ, ಇಲ್ಲಿ ಹೋಟೆಲ್ನವರು ಮತ್ತು ಅಂಗಡಿ ಮುಂಗಟ್ಟಿನವರು ಅವರು ಕದ್ದು ಮುಚ್ಚಿ ಅಲ್ಲಿ ಸೆರೆ ಮಾರಾಟ ಮಾಡ್ತಕ್ಕಂಥದ್ದು, ಕದ್ದು ಮುಚ್ಚಿ ಅಲ್ಲಿ ಈ ಇಸ್ಪೀಟ್ ಕಾರ್ಡ್ಗಳನ್ನ ತಂದು ಮಾರಾಟ ಮಾಡ್ತಕ್ಕಂಥದ್ದು ನಡೆದಿದೆ. ಯಾಕಂದ್ರೆ ದೇವಸ್ಥಾನಗಳಲ್ಲಿ ಇಸ್ಪೀಟ್ ಆಡುವವರು ಮತ್ತು ಕುಡಿಯುವವರ ಸಂಖ್ಯೆ ಅತ್ಯಧಿಕವಾಗಿದೆ. ಅಲ್ಲಿ ಎಷ್ಟೋ ಜನ ಫ್ಯಾಮಿಲಿ ಸಮೇತ ಬಂದಾಗ ಅಲ್ಲಿ ಬಾಟಲ್ಗಳು, ಬಿದ್ದಿರ್ತಕ್ಕಂಥ ಗುಟ್ಕಾ, ಪಾನ್ಗಳು, ಇನ್ನಿತರ ಏನೇ ಕೆಲಸಗಳು ನಡೀತಾವಲ್ಲ ಅವೆಲ್ಲವನ್ನು ಭಕ್ತರು ನೋಡಿ ಮುಜುಗರಕ್ಕೀಡಾಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೆ ಒಂದು ಏನ್ ದುರಂತ ಅಂತಂದ್ರೆ ಅನುಷ್ ಅವರಲ್ಲಿ, ಈ ತಾಲೂಕು ಆಡಳಿತ ಎಲ್ಲಿ ಕಣ್ಣು ಮುಚ್ಚಿ ಕೂತಿದೆಯೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಅದರತ್ತ ಗಮನ ಕೊಡ್ತಾ ಇಲ್ಲ. ಏನೋ ಯಾರೋ ಭಕ್ತರು, ಸಾರ್ವಜನಿಕರು ತುಂಬಾ ಬಾರಿ ಮನವಿ ಮಾಡಿದಾಗ ಒಂದು ಬಾರಿ ಹೋಗಿ ಕಾಟಾಚಾರಕ್ಕೆ ಹೇಳಿ ಬರ್ತಾರೆ ಹೊರತು ಮತ್ತೊಮ್ಮೆ ಅದನ್ನ ಪರಿಶೀಲನೆ ಮಾಡದೇನೆ ಆ ಅಂಗಡಿ ಮತ್ತು ಮುಂಗಟ್ಟಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಖಡಕ್ ವಾರ್ನಿಂಗ್ ಕೊಡೋದೇನೆ ಇಲ್ಲೆಲ್ಲ ವಿಫಲ ಆಗ್ತಿದೆ ತಾಲೂಕು ಆಡಳಿತ ಅಂತ ಹೇಳ್ಬೋದು ಅನುಷ್ ಅವರೇ. ಈಗ ತಹಶೀಲ್ದಾರ್ ಮತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೂಡ ಭೇಟಿಯನ್ನ ನೀಡಿದ್ದಾರೆ. ಆದ್ರೂ ಈ ರೀತಿಯಾಗಿ ಕುಡುಕರ ಕಾಟ ತಪ್ಪಿಲ್ಲ ಅಂದ್ರೆ ಅಲ್ಲಿ ಅವರ ಅಧಿಕಾರದಲ್ಲಿ ಲೋಪ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದಲ್ವಾ? 100% ಅನುಷ್ ಅವರೇ, ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಯಾರೋ ಈ ಸಾರ್ವಜನಿಕರು ತುಂಬಾ ಬಾರಿ ಅದನ್ನ ಮನವಿ ಮಾಡಿದಾಗ ಏನೋ ಹೋಗ್ಬೇಕಂತ ಹೇಳಿ ಒಂದು ಹಾಜಿರಾತಿ ಹಾಕೋರ್ತಾರ, ಹೋಗ್ತಾರೆ ಬರ್ತಾರೆ. ಆ ಸಂದರ್ಭದಾಗ ಅವರು ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳೆಲ್ಲವೂ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಬಂದಾಗ ಏನು ಸಿಗದಂಗ್ ನೋಡ್ಕೊಳ್ತಾರೆ. ಅಲ್ಲಿ ಬಾಟ್ಲುಗಳಾಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಇನ್ನಿತರೆ ಬೀಡಿ ಸಿಗರೇಟ್ಗಳನ್ನ ಇರದಂಗ್ ನೋಡ್ಕೊಳ್ತಾರೆ. ಆಮೇಲೆ ಇವ್ರು ಬಂದಾಕ್ಷಣ ಯಥಾ ರೀತಿಯಾಗಿ ಏನ್ ನಡಿಬೇಕು ನಡೀತಾರೆ. ಅಲ್ಲಿ ಆಕ್ಚುಲಿ ಏನಾಗ್ತದೆ ಅಂದ್ರೆ, ಕೇವಲ ನಾವು ಗುತ್ತಿ ಬಸವೇಶ್ವರ ದೇವಸ್ಥಾನ ಒಂದೇ ಅಂತಲ್ಲ, ನಿಮಗೆ ಉದಾಹರಣೆ ಕೊಡ್ಬೋದು. ಇಲ್ಲಿ ಹಲವಾರು ದೇವಸ್ಥಾನಗಳು ಅದು ಹೆಂಗಾಗಿದೆ ಅಂದ್ರೆ ಇಸ್ಪೀಟ್ ಆಟಗಳ ಅಡ್ಡೆ, ಜೂಜು, ಮಟಕ ಮತ್ತು ಸೆರೆ ಕುಡುಕರ ಒಂದು ಅಡ್ಡೆಗಳಾಗಿ ಈಗ ಮಾರ್ಪಟ್ಟಿವೆ. ಆಕ್ಚುಲಿ ಇದು ತಾಲೂಕು ಆಡಳಿತ ಮತ್ತು ಈ ಮುಜರಾಯಿ ಇಲಾಖೆ ಅಂತ ಒಂದು ಇಲಾಖೆಯವರು ಅದರತ್ತ ಗಮನ ಕೊಟ್ಟಾಗ ಅವುಗಳನ್ನ ಭಕ್ತರಿಗೆ ಮತ್ತು ನೋಡುಗರಿಗೆ ಒದಗಿಸಿಕೊಡ್ಬಹುದು. ಆದ್ರೆ ಈ ತರದ ಒಂದು ಅಹಿತಕರವಾದ ಏನ್ ನಡೀತಾವಲ್ಲ ಆಟಗಳು, ಜೂಜಾಟಗಳು, ಮಟಕಗಳು, ಈ ಸೆರೆ ಕುಡುಕರು, ಈ ಯಾವಿಂದ ಜನರು ಆಕರ್ಷಣೆ ಆಗೋದು ಕೂಡ ಕಡಿಮೆ ಆಗ್ತದೆ ಅನುಷ್ ಅವರೇ. ಎಸ್, ಧನ್ಯವಾದಗಳು ನಂದಪುರ ಪೂಜಾರಿ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಗುತ್ತಿ ಬಸವಣ್ಣ ಗುಡಿ ಏನ್ ನೋಡ್ರಿ ಈ ಕಡೆ. ಈಗ ದೇವಸ್ಥಾನದ ಆವರಣದಲ್ಲಿ ಮದ್ಯ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಬೇಸಂತತ್ತ ಭಕ್ತಾದಿಗಳು ಮತ್ತು ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ. ಬರ್ಬೇಕು ನಾವು ಸತ ಬಂದು ಹೊರಗಿನ ಭಕ್ತರು ಹೆಂಗ್ ಯಾ ನಮ್ಮನ್ನ ದೇವಸ್ಥಾನಕ್ಕೆ ಬರ್ಬೇಕು ನಾವು ಸತ ಬಂದು ಹೊರಗಿನ ಭಕ್ತರು ಹೆಂಗ್ ಬರ್ತಾರ, ಇಲ್ಲಿ ಇದ್ದವ್ರು ಹೆಂಗ್ ಮಾಡ್ಬೇಕು. ಇದನ್ನ ಕುಡಿದು ನಮ್ಮದು 34 ವರ್ಷದ ಹುಡುಗ ಸತ್ತದವ. ಬುಧವಾರ 1ನೇ ತಾರೀಕಿನ ದಿನ, 21ನೇ ತಾರೀಕಿನ ದಿನ ಸತ್ತನ ಹುಡುಗ. ಈ ಒಟ್ಟ ತಹಶೀಲ್ದಾರ್ ಸಾಹೇಬ್ರೆ ಇದಕ್ಕೆ ಗಮನ ತೊಗೊಳೋದು, ಒಟ್ಟ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ಅಬಕಾರಿ ಕೊಟ್ಟಿವಿ, ತಹಶೀಲ್ದಾರ್ PS ಸಾಬ್ಗೆ ಹೇಳಿವಿ, ಜಿಲ್ಲಾಧಿಕಾರಿಗೆ ಹೇಳಿ, ಯಾರು ಕೇರ್ ಮಾಡಕ್ತಾ ಇರಲಿಲ್ಲ. ನೀವು ಒಂದಿನ ಬೇಡ 2 ದಿನಕ್ಕೆ ನೀವು ಇನ್ಕ್ವೈರಿ ಮಾಡ್ಲಿಕ್ಕೆ ಇಡೀ ನಮ್ದು SK ಬೆನಾಳಿಂದ ಹೆಣ್ಣು ಗಂಡು ಪ್ರತಿಭಟನೆ ಮಾಡ್ತೀವಿ ತಹಶೀಲ್ದಾರ್ ಆಫೀಸಿನ ಮುಂದೆ. ದಯವಿಟ್ಟು ಇದನ್ನ ಗಮನಕ್ಕೆ ಬರ್ಬೇಕು. ನೀವು ಯಾ ನಮ್ಮನ್ನ ದೇವಸ್ಥಾನಕ್ಕೆ ಬರ್ಬೇಕು ನಾವು ಸತ ಬಂದು ಹೊರಗಿನ ಭಕ್ತರು ಹೆಂಗ್ ಬರ್ತಾರ, ಇಲ್ಲಿ ಇದ್ದವ್ರು ಹೆಂಗ್ ಮಾಡ್ಬೇಕು. ಇದನ್ನ ಕುಡಿದು ನಮ್ಮದು 34 ವರ್ಷದ ಹುಡುಗ ಸತ್ತದವ. ಬುಧವಾರ 1ನೇ ತಾರೀಕಿನ ದಿನ, 21ನೇ ತಾರೀಕಿನ ದಿನ ಸತ್ತನ ಹುಡುಗ. ಈ ಒಟ್ಟ ತಹಶೀಲ್ದಾರ್ ಸಾಹೇಬ್ರೆ ಇದಕ್ಕೆ ಗಮನ ತೊಗೊಳೋದು, ಒಟ್ಟ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ಅಬಕಾರಿ ಕೊಟ್ಟಿವಿ, ತಹಶೀಲ್ದಾರ್ PS ಸಾಬ್ಗೆ ಹೇಳಿವಿ, ಜಿಲ್ಲಾಧಿಕಾರಿಗೆ ಹೇಳಿ, ಯಾರು ಕೇರ್ ಮಾಡಕ್ತಾ ಇರಲಿಲ್ಲ. ನೀವು ಒಂದಿನ ಬೇಡ 2 ದಿನಕ್ಕೆ ನೀವು ಇನ್ಕ್ವೈರಿ ಮಾಡ್ಲಿಕ್ಕೆ
ಇಡೀ ನಮ್ದು ಎಸ್ ಕೆ ನಾಡಿಂದ ಹೆಣ್ಣು ಗಂಡು ಪ್ರತಿಭಟನೆ ಮಾಡ್ತೀವಿ ತಹಸೀಲ್ದಾರ್ ಆಫೀಸಿನ ಮುಂದೆ. ದಯವಿಟ್ಟು ಇದನ್ನ ಗಮನಕ್ಕೆ ಬರ್ಬೇಕು ನೀವು. ಯಾವ ನಮ್ಮನ್ನ ದೇವಸ್ಥಾನಕ್ಕೆ ಬರ್ಬೇಕು. ನಾವು ಸದ್ಯ ಬಂದು ಹೊರಗಿನ ಭಕ್ತರು ಹೆಂಗೆ ಬರ್ತಾರ, ಇಲ್ಲಿ ಇದ್ದವ್ರು ಹೆಂಗೆ ಮಾಡ್ಬೇಕು. ಇದನ್ನ ಕುಡಿದು ನಮ್ಮದು 34 ವರ್ಷದ ಹುಡುಗ ಸತ್ತದ ಬುಧವಾರ 1ನೇ ತಾರೀಕಿನ ದಿನ, 21ನೇ ತಾರೀಕಿನ ದಿನ ಸತ್ತಾನ ಹುಡುಗ. ಈ ಒಟ್ಟ ತಹಸೀಲ್ದಾರ್ ಸಾಹೇಬ್ರೆ ಇದಕ್ಕೆ ಗಮನ ತೊಗೊಳೋದು. ಒಟ್ಟ ಅವ್ರ ಮೇಲೆ ಕ್ರಮ ತಗೋಬೇಕು. ನಾವು ಅಬಕಾರಿ ಕೊಟ್ಟಿವಿ, ತಹಸೀಲ್ದಾರ್ ಪಿ ಎಸ್ ಸಾಬ್ಗೆ ಹೇಳಿವಿ, ಜಿಲ್ಲಾಧಿಕಾರಿ ಹೇಳಿ, ಯಾರು ಕೇರ್ ಮಾಡಕ್ ತಯಾರಿಲ್ಲ. ನೀವು ಒಂದ್ ದಿನ ಬೇಡ 2 ದಿನಕ್ಕೆ ನೀವು ಇಳ್ಕೊ ಹೆಸ್ಸೆಗ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯದಲ್ಲಿ ಕುಡುಕರ ಕಾಟ ಹೆಚ್ಚಾಗಿರುವಂತದ್ದು. ದೇವಸ್ಥಾನದ ಆವರಣದಲ್ಲಿ ಇರುವಂತಹ ಹೋಟೆಲ್ಗಳಿಂದಲೇ ಊಟವನ್ನ ಸರಬರಾಜು ಮಾಡಬೇಕಾಗಿರುವಂತಹ ಊಟದಿಂದ ಹೋಟೆಲ್ನಿಂದ ಈ ರೀತಿಯಾಗಿ ಮದ್ಯವನ್ನ ಸರಬರಾಜು ಮಾಡ್ಲಾಗ್ತಾ ಇದೆ ಅಲ್ಲಿನ ಕುಡುಕರಿಗೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸುರಪುರ ತಾಲೂಕಿನ ಗುತ್ತಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯಾಗಿ ನಡೀತಾ ಇರುವಂತದ್ದು. ಈ ರೀತಿಯಾಗಿ ದೇವಸ್ಥಾನದ ಪವಿತ್ರತೆಯನ್ನ ಹಾಳು ಮಾಡ್ಲಾಗ್ತಾ ಇದೆ ಅಲ್ಲಿನ ಕುಡುಕರು. ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂತಹ ದೇವಸ್ಥಾನ ಇದು. ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನವನ್ನೇ ಹರಿಸ್ತಾ ಇಲ್ಲ. ತಹಶೀಲ್ದಾರ್ ಮತ್ತು ಅಬಕಾರಿ ಇಲಾಖೆಯವರು ಅಲ್ಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಒಂದಿಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಬಂದು ಪರಿಶೀಲನೆಯನ್ನ ಮಾಡೋದು, ಈ ರೀತಿಯಾಗಿ ಬಂದಂತಹ ಸಂದರ್ಭದಲ್ಲಿ ಬಂದು ಅಲ್ಲಿ ಸುತ್ತಮುತ್ತಲಿನ ಅಂಗಡಿಗಳನ್ನ ಹೋಟೆಲ್ಗಳನ್ನ ಪರಿಶೀಲನೆ ಮಾಡಿ ಹೋಗ್ತಾರೆ. ಅದು ಹೋದ ನಂತರ ಇದೇ ರೀತಿಯಾಗಿ ಅಲ್ಲಿನ ವ್ಯಾಪಾರ ವಹಿವಾಟುಗಳು ನಡೀತವೆ. ಕುಡುಕರಿಗೆ ಮದ್ಯ ಸರಬರಾಜು ಮಾಡುವಂತಹ ವ್ಯಾಪಾರ ವಹಿವಾಟುಗಳು ಅಲ್ಲಿ ಸತತವಾಗಿ ನಡೀತಾ ಇದೆ. ಇತ್ತ ಕ್ರಮಕ್ಕಾಗಿ ಕಠಿಣ ಕ್ರಮವನ್ನ ಕೈಗೊಳ್ಬೇಕು ಅಂತ ಅಲ್ಲಿನ ಭಕ್ತಾದಿಗಳು ಮತ್ತು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಅಲ್ಲಿ ತಹಸೀಲ್ದಾರ್ ಸಾಹೇಬ್ರು ಮಾತಾಡ್ತಾನೆ ಮಾತಾಡಿ ಬುತ್ತಿ ಬಸವಣ್ಣ ಗುಡಿ ಏನ್ ನೋಡ್ರಿ.